ದೆಹಲಿ ಅಂಗಳದಲ್ಲಿ ಕುರ್ಚಿ ಸಮರದ ಕ್ಲೈಮ್ಯಾಕ್ಸ್ ಈಗ ನಡೀತಾ ಇದೆ. ಎಐಸಿಸಿ ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ಚರ್ಚೆ ಆಗ್ತಾ ಇದೆ. ಬೆಳಿಗ್ಗೆ 11 ಗಂಟೆಯಿಂದಲೂ ಕೂಡ ನಡೀತಾ ಇರುವಂತಹ ಒಂದು ಸಭೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪ್ರತ್ಯೇಕ ಕೊಠಡಿಯಲ್ಲಿ ವರಿಷ್ಠರು ಕುಳಿತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. 4 ಜನ ಹೈಕಮಾಂಡ್ ನಾಯಕರು ಗಂಭೀರ ಚರ್ಚೆಯಲ್ಲಿ ತೊಡಗಿದ್ದಾರೆ. ಈ 4 ಪ್ರತ್ಯೇಕ ಸಭೆಯಲ್ಲಿ ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಇಬ್ರು ಕೂಡ ಇಲ್ಲ. 4 ಜನ ಮಾತ್ರ ಸಪರೇಟ್ ಆಗಿ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಪ್ರತ್ಯೇಕ ಕೊಠಡಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇದ್ದಾರೆ. ನಾವು ಫೋಟೋಸ್ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆನೇ ಮೀಟಿಂಗ್ ಆರಂಭವಾದಾಗ ಅಲ್ಲಿಗೆ ಬಂದಂತಹ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ಅವರನ್ನ ಜೊತೆಗೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಹಸ್ತಲಾಘವ ಮಾಡಿದಂತಹ ಫೋಟೋಸ್. ಅದಾದ ನಂತರ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಪ್ರತ್ಯೇಕ ಕೊಠಡಿಯಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಇಬ್ಬರಲ್ಲೂ ಕೂಡ ನಗುಮುಖ ಇದೆ ಎಂದಿನಂತೆ. ಯಾಕಂದರೆ ಇಬ್ಬರೂ ನಾಯಕರು ತಮ್ಮಲ್ಲಿರುವಂತಹ ಮನಸ್ಸಿನಲ್ಲಿರುವಂಥದ್ದನ್ನು ಯಾವುದೂ ಕೂಡ ಹೊರಗಡೆ ಹಾಕೋದಿಲ್ಲ. ಸೊ ಹಾಗಾಗಿ ಸಪರೇಟ್ ಆಗಿ ಮಾತುಕತೆಗಳು ನಡೀತಾ ಇವೆ. ಎಐಸಿಸಿ ಕಚೇರಿಯ ಮತ್ತೊಂದು ಕೊಠಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಇತ್ತ ಕಡೆ ಹೈಕಮಾಂಡ್ನ ನಾಯಕರು 4 ಜನ ಸಭೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಬಹುಶಃ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಬುಲಾವ್ ಸಿಗುತ್ತೆ. ರಾಹುಲ್, ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವ್ರ ಜೊತೆಗೆ ಆಮೇಲೆ ಚರ್ಚೆ ಆಗುತ್ತೆ. ಅದಾದ ನಂತರ ಡಿಸಿಎಂ ಡಿಕೆಶಿ ಜೊತೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಾರೆ. ಅಂದರೆ 1-to-1 ಮೀಟಿಂಗ್ ಆಗುತ್ತೆ ಅಂತ. ಮೊದಲು ಈ 4 ಜನ ಹಿರಿಯ ನಾಯಕರೇನಿದ್ದಾರೆ ಹೈಕಮಾಂಡ್ನ ನಾಯಕರು, ಅವರು ಸಭೆ ಮಾಡಿ ಅದಾದ ನಂತರ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ಕರೆಸ್ತಾರೆ. ಅದರಲ್ಲೂ ಕೂಡ ಮೊದಲು ಸಿದ್ದರಾಮಯ್ಯ ಅವರನ್ನ ಕರೆಸ್ತಾರೆ. ಆಮೇಲೆ ಅವರು ಮಾತಾಡಿ ಕಳಿಸಿದ ನಂತರ ಡಿಕೆ ಶಿವಕುಮಾರ್ ಅವರನ್ನ ಕರೆಸ್ತಾರೆ. 1-to-1 ಮಾತಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಬಹುಶಃ ಅದಾದಮೇಲೆ ಇಬ್ಬರನ್ನೂ ಕೂರಿಸಿ ಮಾತನಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇವೆ. ಈಗ ಎಲ್ಲವೂ ಕೂಡ ಜಗಜ್ಜಾಹಿರು, ಎಲ್ರಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್, ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೇನು ನಡೀತಾ ಇದೆ ಅಂಥೇಳಿ. ಯಾವಾಗಲಿಂದ ಕಾಂಗ್ರೆಸ್ನ ಸರ್ಕಾರ ನೇತೃತ್ವಕ್ಕೆ ಬಂತು, ಅಸ್ತಿತ್ವಕ್ಕೆ ಬಂತು, ಆಗ್ಲಿಂದಲೂ ಕೂಡ ಈ ಪವರ್ ಶೇರಿಂಗ್ ಅನ್ನುವಂಥ ಒಂದು ವಿಚಾರ, ಈ ಹಗ್ಗಜಗ್ಗಾಟ ಇದ್ದಿದ್ದೇನೆ. ಆಗ್ಲಿಂದಲೂ 2 ವರ್ಷ ಆದಮೇಲೆ 3 ವರ್ಷ ಆದಮೇಲೆ ಬಿಟ್ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಈ ಥರದ ಚರ್ಚೆಗಳು ಬರ್ತಾನೆ ಇದ್ವು. ಈಗ ಯಾಕೆ ಕ್ಲೈಮ್ಯಾಕ್ಸ್ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ, ಒಂದು ಸಿ ಎಮ್ಮಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು ಮತ್ತು ಡಿ ಸಿ ಎಮ್ಗೂ ಹೈಕಮಾಂಡ್ ಬುಲಾವ್ ಕೊಟ್ಟಿದ್ದು. ಬಟ್ ಇದನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸಚಿವರಾಗಲಿ, ಶಾಸಕರಾಗಲಿ ಅಥವಾ MLC ಆಗಲಿ ಯಾರನ್ನೂ ಕೂಡ ಕರೆದಿಲ್ಲ. ಯಾರು ಹೈಕಮಾಂಡ್ ಅವ್ರು ಬನ್ನಿ ಮಾತಾಡಿ ಅಂತೇಳಿ. ಇವರೇ ತಮ್ಮ ಅಭಿಪ್ರಾಯವನ್ನು ನೀಡ್ತೀವಿ ನಾವು, ಆ ಮೂಲಕ ನಮಗೆ ನಮ್ಮ ನಾಯಕರಿಗಿರುವಂಥ ಒಂದು ಬಲ, ನಾವು ಕೊಡುವಂಥ ಒಂದು ಅವರಿಗೆ ನಮ್ಮ ಸಪೋರ್ಟ್ ಅನ್ನೋ ರೀತಿಯಲ್ಲಿ ಆ ಒಂದು ಶಕ್ತಿ ಪ್ರದರ್ಶನಕ್ಕೆ ಅಂಥೇಳಿ ಹೋಗಿ ಕೂತಿದ್ದಾರೆ ಈಗ ಎಲ್ಲರೂ ಕೂಡ ಡೆಲ್ಲಿಲಿ. ಕರ್ನಾಟಕದ ಬೆಳವಣಿಗೆ ಕುರಿತಂತೆಯೇ ಚರ್ಚೆಗಳಾಗ್ತಾ ಇವೆ. ಸಂಪುಟ ಪುನಾರಚನೆ, ನಾಯಕತ್ವ ಗೊಂದಲ, ಅದನ್ನು ಹೇಗೆ ಬಗೆಹರಿಸಬೇಕು, ಇದೆಲ್ಲವೂ ಕೂಡ, ಜೊತೆಗೆ ರಾಜ್ಯಸಭೆ ಚುನಾವಣೆ, ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆ, ಒಟ್ಟಾರೆ ರಾಜಕೀಯದ ಬೆಳವಣಿಗೆಗಳು, ಇದರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಇವತ್ತು ದಿನವಿಡೀ ಇಂದಿರಾ ಭವನದಲ್ಲಿ ಚರ್ಚೆ ನಡೆಯುತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಇವರೆಲ್ಲರ ಜೊತೆಗೂ ಕೂಡ ಇವರೆಲ್ಲರೂ ಸೇರಿ ಚರ್ಚೆಯನ್ನು ಮಾಡ್ತಾರೆ. ಇನ್ಯಾವ ಬೇರೆ ನಾಯಕರನ್ನು ಕೂಡ ಕರೆಸಿ ಮಾತಾಡುವಂಥದ್ದು ಸದ್ಯಕ್ಕೆ ಯಾವುದೂ ನಿಗದಿ ಆಗಿಲ್ಲ. ಬಟ್ ಈಗಷ್ಟೇ ಬೆಳಿಗ್ಗೆನೇ ನಮ್ಮ ಜೊತೆಗೆ ಮಾತನಾಡ್ತಾ ನಾಗರಾಜ್ ಯಾದವ್ ಅವ್ರು ಹೇಳ್ತಾ ಇದ್ರು, MLC, ನಾನು ಬೆಳಿಗ್ಗೆನೇ ಖರ್ಗೆ ಅವರನ್ನ ಭೇಟಿಯಾಗಿ ಬಂದೆ ಅಂತೇಳಿ. ಈ ಥರ ಹೋಗಿ ಅಧ್ಯಕ್ಷರನ್ನ ಹೋಗಿ ಶಾಸಕರುಗಳು ಅಥವಾ ಸಚಿವರು ಹೋಗಿ ಮಾತಾಡ್ಬರುವಂಥದ್ದು ಅದು ಬೇರೆ. ಆದರೆ ಅವರಾಗೆ ಕರೆಸಿ ಮಾತಾಡುವಂಥದ್ದು ಅಥವಾ ಅಭಿಪ್ರಾಯವನ್ನು ಕೇಳುವಂಥದ್ದು ಅದಂತೂ ಸದ್ಯಕ್ಕಿಲ್ಲ. ಈಗ ನೋಡಿ, ಈಗ ಒಂದು ಕ್ರೊನಾಲಜಿ ಪ್ರಕಾರ ನೀವು ವಿಂಡೋಸಲ್ಲಿ ಗಮನಿಸ್ತಾ ಇದ್ರೆ ಏನೇನು ಇವತ್ತು ಬೆಳವಣಿಗೆ ಆಯಿತು ಅಂತ. ಬೆಳಿಗ್ಗೆ ಇವತ್ತು ಕರ್ನಾಟಕ ಭವನದಲ್ಲಿ ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದಂಥ ಒಂದು ಫೋಟೋಸ್. CM ಸಿದ್ದರಾಮಯ್ಯ ಅವರು ಅಲ್ಲಿ ಮಧ್ಯದಲ್ಲಿ ಕೂತಿದ್ದಾರೆ. ಅಕ್ಕಪಕ್ಕ ಎಲ್ಲ ಅವರ ಆಪ್ತ ವರ್ಗದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು. ನೀವು ಜಾರಕಿಹೊಳಿ ಅವರನ್ನು ನೋಡ್ಬೋದು, ಪರಮೇಶ್ವರ್ ಅವರನ್ನು ನೋಡ್ಬೋದು, MB ಪಾಟೀಲ್ ಅವರನ್ನು ನೋಡ್ಬೋದು, ಬೈರತಿ ಸುರೇಶ್ ಅವರನ್ನು ನೋಡ್ಬೋದು. ಹೀಗೆ ಕೆಲವೊಂದಷ್ಟು ಅವರ ಆಪ್ತ ಸಚಿವರೆಲ್ಲರೂ ಕೂಡ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಸವಿದಿದ್ದು. ಅದಾದ ನಂತರ ಸಚಿವರುಗಳಿಗೆ ಒಂದು ಆಲ್ ದಿ ಬೆಸ್ಟ್ ಅಂತ ಹೇಳುವಂಥ ಒಂದು ದೃಶ್ಯಗಳು. CM ಅವರು ಹೊರಗಡೆ ಬಂದು ನಂತರ ಮೀಟಿಂಗ್ಗೆ ತೆರಳಿದ್ದು, ಎಲ್ರಿಗೂ ಕೂಡ ಹಸ್ತಲಾಘವ ಮಾಡಿ ಹೋಗಿದ್ದಂಥದ್ದು, ಅದನ್ನೆಲ್ಲವೂ ಕೂಡ ಒಂದು ವಿಂಡೋದಲ್ಲಿ ಗಮನಿಸ್ಬೋದು. ಇನ್ನೊಂದು, CM ಏನು ಬಂದರು ಆಗ ಪ್ರತಿಕ್ರಿಯೆಯನ್ನು ಕೇಳಿದ್ರು ಮಾಧ್ಯಮದವರು ಕೂಡ, ಏನು ನಡೀತಾ ಇದೆ ಅಥವಾ ಏನು ನಿಮ್ಮ ರಿಯಾಕ್ಷನ್ ಅಂತ ಹೇಳಿದ್ರೆ ಏನೂ ರಿಯಾಕ್ಟ್ ಮಾಡಿಲ್ಲ. ಸಭೆ ಹೋದ ನಂತರ ಬಹುಶಃ ಅದು ಮುಗಿಸಿದ ನಂತರ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಗೆಸ್ಚರ್ ತೋರಿಸಿ ಅವರು ಹೊರಟರು. ಅದಾದ ಮೇಲೆ ಇಲ್ಲಿಗೆ ಬಂದರು ಮೀಟಿಂಗ್ ಹಾಲ್ನಲ್ಲಿ, ಅಂದರೆ ಇಂದಿರಾ ಭವನದಲ್ಲಿ ನಡೀತಾ ಇದ್ದಂಥ ಒಂದು ಮೀಟಿಂಗ್ ಏನು ಸ್ಟಾರ್ಟ್ ಆಗಬೇಕಾಗಿತ್ತು 11 ಗಂಟೆಗೆ. ವೇಣುಗೋಪಾಲ್ ಅವರನ್ನು ಮೊದಲು ಬಂದು ಅಲ್ಲಿ ಹಸ್ತಲಾಘವ ಮಾಡಿದಂಥ ಒಂದು ಫೋಟೋ, ವೇಣುಗೋಪಾಲ್ ಅವ್ರ ಜೊತೆಗೆ ಮಾತಾಡಿದ್ದು. ಅದಾದ ನಂತರ ಅಲ್ಲಿಗೆ ಸುರ್ಜೇವಾಲಾ ಅವರು ಕೂಡ ಇದ್ದರು. ಸುರ್ಜೇವಾಲಾ ಅವ್ರ ಜೊತೆಗೂ ಕೂಡ ಸಿದ್ದರಾಮಯ್ಯ ಅವರು ಕೈಕುಲುಕಿ ಉಭಯ ಕುಶಲೋಪರಿ ವಿಚಾರಿಸಿದ್ರು. ಅದಾದ ನಂತರ ಈ ನಾಯಕರುಗಳು, ಅಂದರೆ ಸುರ್ಜೇವಾಲಾ ಆಗಲಿ, ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಈ 4 ಜನ ಪ್ರತ್ಯೇಕವಾಗಿ ಇಂದಿರಾ ಭವನದಲ್ಲಿ ಒಂದು ಕೊಠಡಿಯಲ್ಲಿ ಕೂತು ಮಾತಾಡ್ತಾ ಇದ್ದಾರೆ. ಅಲ್ಲಿ ಚರ್ಚೆ ನಡೀತಾ ಇದ್ದಾರೆ. ಅಂದರೆ ಹೈಕಮಾಂಡ್ನ ಅಜೆಂಡಾ ಏನಿರುತ್ತೆ
ಈ ಇಬ್ಬರು ನಾಯಕರನ್ನ ಕರೆಸಿದಂಥ ಸಂದರ್ಭದಲ್ಲಿ ನಾವೇನು ಮಾತಾಡಬೇಕು ಅಥವಾ ನಮ್ಮ ಕಡೆಯಿಂದ ಏನು ಸೂಚನೆಗಳನ್ನು ಅವರಿಗೆ ನೀಡಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ಕೂಡ ತಯಾರಿ ಮಾಡ್ಕೊಳ್ತಾ ಇದೆ. ಯಾಕಂದರೆ ಇಲ್ಲಿರುವಂಥ ಎಲ್ಲರೂ ಕೂಡ ದಿಗ್ಗಜ ನಾಯಕರು, ಇಬ್ಬರು ಕೂಡ ಸ್ಟಾಲ್ವರ್ಡ್ಸ್, ಇಬ್ಬರು ರಾಜಕೀಯದಲ್ಲಿ. ಈಗ ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ಇಬ್ರಿಗೂ ಕೂಡ ಕರೆಸಿ ಬರೀ ನಾವೇನು ಹೇಳ್ತೀವಿ ಅದನ್ನು ಕೇಳಿಸ್ಕೊಂಡು ನೀವು ಹೋಗಬೇಕು ಅನ್ನೋ ಪರಿಸ್ಥಿತಿಲಿ ಕಾಂಗ್ರೆಸ್ನ ಹೈಕಮಾಂಡು ಇಲ್ಲ, ಅಥವಾ ಆ ಥರದ ಒಂದು ವರ್ಚಸ್ಸನ್ನು ಏನು ಸಿ ಎಂ ಸಿದ್ದರಾಮಯ್ಯ ಅವರಾಗಲಿ ಅಥವಾ ಡಿ ಕೆ ಅವರಾಗಲಿ ಏನು ಬೆಳೆಸ್ಕೊಂಡಿಲ್ಲ. ಇವರು ಕೂಡ ಚರ್ಚೆ ಮಾಡಬೇಕು, ನಮ್ಮ ಮಾತನ್ನು ಕೂಡ ನಾವು ಇಡ್ತೀವಿ, ಅದಾದ ನಂತರ ಚರ್ಚೆ ಆಗಲಿ ಅನ್ನೋ ರೀತಿಯಲ್ಲಿ ಇರುವಂಥ ಬೆಳವಣಿಗೆಗಳಿದು. ಸೊ ಹಾಗಾಗಿನೇ ಮೊದಲು ನಾವೇನು ಮಾತಾಡಬೇಕು ಅನ್ನೋಂಥದ್ರ ಬಗ್ಗೆ ಹೈಕಮಾಂಡ್ನ ನಾಯಕರುಗಳೆಲ್ಲರೂ ಕೂಡ ಕೂತು 4 ಜನ ಚರ್ಚೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಇಬ್ಬರನ್ನು ಕರೆಸ್ತಾರೆ. ನೋಡಿ, ಇನ್ನೊಂದು ಲಾಸ್ಟ್ ವಿಂಡೋದಲ್ಲಿ ನೀವು ಗಮನಿಸಿದ್ರೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಕೂಡ ಮುಖಾಮುಖಿಯಾಗಿ ಕೂತು ಮಾತಾಡ್ತಾ ಇರುವಂಥದ್ದು. ಇನ್ಫ್ಯಾಕ್ಟ್ ಬೆಳಗ್ಗೆ ನಾವು ಗಮನಿಸಿದಾಗ ಸಫ್ದರ್ಜಂಗ್ ರಸ್ತೆಯಲ್ಲಿರುವಂಥ ತಮ್ಮ ನಿವಾಸದಲ್ಲಿದ್ದರು ಡಿ ಕೆ ಶಿವಕುಮಾರ್. ನೆನ್ನೆ ರಾತ್ರಿನೇ ಬಂದರು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್. ಸೊ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ನೆನ್ನೆ ಬಂದಿದ್ದರು, ಅವರು ಕರ್ನಾಟಕ ಭವನದಲ್ಲಿದ್ದರು. ಬಟ್ ಅಲ್ಲಿಂದ ತಮ್ಮ ಮನೆಯಿಂದ ಹೊರಟಂಥ ಡಿ ಕೆ ಶಿವಕುಮಾರ್ ಕರ್ನಾಟಕ ಭವನಕ್ಕೆ ಬಂದರು. ಆದರೆ ಎರಡು ಆಪೋಸಿಟ್ ಬಿಲ್ಡಿಂಗ್ ಅಲ್ಲಿ ಇದ್ರು ಇಬ್ರು ಕೂಡ, ಅಲ್ಲಿ ಮುಖಾಮುಖಿ ಆಗಲಿಲ್ಲ. ನೋಡಿ, ಈಗ ನನ್ನ ಹೇಳಿಕೆಗೆ ಈಗಲೂ ಬದ್ಧನಿದ್ದೀನಿ ಅಂತ ಕೆ ಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ನಾನು ನನ್ನ ಅಭಿಪ್ರಾಯವನ್ನ ಹೇಳಿದ್ದೀನಿ, ಈ ಮುಂಚೆನೂ ಕೂಡ ನಾನು ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೀನಿ ಅನ್ನೋದು ರಾಜಣ್ಣ ಅವ್ರ ಮಾತು. ಅಂತಿಮ ನಿರ್ಧಾರ ತಗೊಳ್ಳೋದು ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಹೈಕಮಾಂಡ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನುವಂಥದ್ದನ್ನ ರಾಜಣ್ಣ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ರಾಜಣ್ಣ ಹೇಳೋದು ಸಿಎಂ ಬದಲಾವಣೆ ಆದ್ರೆ ಅದನ್ನ ಪರಮೇಶ್ವರ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಮತ್ತೆ ಕ್ಲಿಯರ್ ಆಗಿ ರಾಜಣ್ಣ ಅವರು ಹೇಳಿದ್ದಾರೆ. ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ, ಅಂತಿಮವಾದ ನಿರ್ಣಯ ಹೈಕಮಾಂಡ್ ಅವ್ರದ್ದೇ. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವಕಾಶಗಳಿದ್ದಾವೆ, ಗೊತ್ತಾಯ್ತಾ. ಆ ಒಂದು ಇದರಲ್ಲಿ ನಾನು ಅಭಿಪ್ರಾಯ ಸೂಚನೆ ಮಾಡಿದ್ದೀನಿ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ, ನಿರ್ಣಯಕ್ಕೆ ನಾವೆಲ್ಲ ಬದ್ಧತೆಯನ್ನು ಕೂಡ ತೋರಿಸ್ತೇವೆ. ನೋಡಿ, ಅದೇನು ಹೊಸದೇನಲ್ವೇಳ್ರಿ, ಮೊದಲಿಂದನೂ ಕೂಡ ಜಾರಕಿಹೊಳಿ ಅವ್ರದ್ದು ಪ್ರಕಾರ ನಮ್ಮ ಇವ್ರದ್ದು ಈಶ್ವರ್ ಖಂಡ್ರವ್ರು 2 ಹೆಸರು ಕೂಡ ಇತ್ತು. ಅದರಲ್ಲಿ ಇಬ್ಬರಲ್ಲಿ ಯಾರಿಗಾನ ಒಬ್ರು ಮಾಡ್ತಾರೋ ಅಥವಾ ಇನ್ಯಾರೋ ಹೊಸಬ್ರೆ ಬರ್ತಾರೋ ನಮ್ಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅವೆಲ್ಲ ಆಗ್ಬೇಕು ಅಂತೇಳಿ ಬೈಕೆ ನಮ್ದು. ಡಿಲೇ ಅಂತ ಸೆಪ್ಟೆಂಬರ್ ಕ್ರಾಂತಿ ಮತ್ತೆ ನಾನು ಆಗಿಂದಾಗೆ ಹೇಳ್ತಕ್ಕಂಥದ್ದು ಇವೆಲ್ಲ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥವೇ. ರಾಜಕಾರಣ ಅಂತಕ್ಕಂಥದ್ದು ಅದು ಹರಿತಕ್ಕಂಥ ನೀರೇ ಹೊರತು ನಿಂತ ನೀರಾಗೋದಿಲ್ಲ ಅದು. ಅದರಿಂದ ಸೆಪ್ಟೆಂಬರ್ ಇದೆ, ಡಿಸೆಂಬರೂ ಆಗ್ತದೆ ಅಂದ್ಕೊತೀವಿ. ಈಗೇನು ಬರೀ ಕಾಂಗ್ರೆಸ್ನ ಗಮನದಲ್ಲಿ ಇಟ್ಕೊಂಡೆ ಕ್ರಾಂತಿ ಪ್ರಶ್ನೆ ಮಾಡಬೇಡಿ. ಈಗ ನೆನ್ನೆ BJP ಅವ್ರು ಬಂದು ಹೋಗಿದಾರಲ್ಲ, ಏನಕ್ಕೆ ಬಂದು ಹೋದ್ರು ಅವರು? ಅವರಲ್ಲೂ ಕೂಡ ಗೊಂದಲ ಇದೆಯಲ್ಲ, ಅಲ್ಲೂ ಕೂಡ ಬದಲಾವಣೆಗಳನ್ನು ಅವ್ರ ಪಾರ್ಟಿನಲ್ಲಿ ಬಹಳ ಜನ ನಿರೀಕ್ಷೆನೂ ಮಾಡ್ತಾರೆ. ಅದು ಒಂದು ರೀತಿ ಕ್ರಾಂತಿನೇ ಅಲ್ವಾ? ಬರೀ ಒಂದೇ ಪಕ್ಷಕ್ಕೆ ಸೀಮಿತವಾದಂಥ ಬದಲಾವಣೆಗಳನ್ನ ನಾವು ನಿರೀಕ್ಷೆ ಅಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿಲೂ ಕೂಡ ನಡೀತಾ ಇರ್ತವೆ. ಇವೆಲ್ಲ ನೋಡ್ರಿ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಟ್ರೆ ಜೀವನನೇ ಇರೋದಿಲ್ಲ, ಗೊತ್ತಾಯ್ತಾ. ಸಮಸ್ಯೆಗಳು ಉದ್ಭವ ಆಗ್ತವೆ, ಪರಿಹಾರ ಕಂಡುಕೋಬೇಕು. ಆ ನಂತರ ಇನ್ನು ಹೊಸ ಸಮಸ್ಯೆಗಳು ಉದ್ಭವ ಆಗ್ತವೆ, ಅದಕ್ಕೊಂದು ಪರಿಹಾರ ಕಂಡುಕೋಬೇಕು. ಇದು ನಿರಂತರವಾಗಿ ನಡೆಯುವಂಥವು. ಸಮಸ್ಯೆ ಉದ್ಭವ, ಸಮಸ್ಯೆ ಪರಿಹಾರ. ಇದು ಯಾವುದೋ ಒಂದು ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರ ಹೈಕಮಾಂಡ್ನಲ್ಲಿ ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದೇವೆ. ನೋಡ್ರಿ, ಇದು ಕೆ ಎನ್ ರಾಜಣ್ಣ ಅವರ ಮಾತುಗಳು. ಅಂದರೆ ಈ ಹಿಂದೆನೂ ಕೂಡ ನಾನು ಏನು ಹೇಳಿದ್ದೆ ಮಾತುಗಳೇ ಅದಕ್ಕೆ ಬದ್ಧ. ಜೊತೆಗೆ ಈಗ ಇನ್ನೊಂದು ಆ್ಯಡ್ ಆನ್ ಮಾಡಿದ್ರು ಅವರು. ಅಂದರೆ ನಾನು ಈ ಮುಂಚಿನಲ್ಲೂ ಕೂಡ ಏನು ಕ್ರಾಂತಿ ಅಂತ ಹೇಳ್ತಾ ಇದ್ದೆ, ನಾನು ರಾಜಕೀಯ ಕ್ರಾಂತಿ ಅಂತ ಹೇಳಿರೋದು ಅದು ನಮ್ಮದೇ ಪಕ್ಷ ಅಂತ ಅಲ್ಲ, BJP ಪಕ್ಷದಲ್ಲೂ ಕೂಡ ಈಗೇನು ಕ್ರಾಂತಿ ಆಗ್ತಿಲ್ವಾ ಅನ್ನೋ ಒಂದು ಮಾತುಗಳನ್ನು ಇವತ್ತು ಕೆ ಎನ್ ರಾಜಣ್ಣ ಅವರು ಆಡಿದ್ರು. ಇನ್ನು ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಬೆಳವಣಿಗೆ, ಇವತ್ತಿನ ಬೆಳಿಗ್ಗೆಯಿಂದ ಆದಂಥ ಒಂದಷ್ಟು ಡೆವಲಪ್ಮೆಂಟ್ಸನ್ನು ಗಮನಿಸ್ತಾ ಹೋಗೋಣ. ನೋಡಿ, ಮೊದಲಿಗೆ ಅವರು ಏನು ನಾನು ಆಗಲೇ ಹೇಳ್ತಾ ಇದ್ದೆ, ಸಫ್ದರ್ಜಂಗ್ ರಸ್ತೆಯಲ್ಲಿರುವಂಥ ಅವರ ನಿವಾಸದಲ್ಲಿದ್ದರು. ಅದಾದ ನಂತರ ಅವರು ಕರ್ನಾಟಕ ಭವನಕ್ಕೆ ಬಂದರು. ಇಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಇದ್ರು. ಬಟ್ ಎರಡು ಸಪರೇಟ್ ಬಿಲ್ಡಿಂಗ್, ಆಪೋಸಿಟ್ ಇರುವಂಥ ಒಂದು ಬಿಲ್ಡಿಂಗ್ನಲ್ಲಿ ಇಬ್ರು ಕೂಡ ಇದ್ರು. ಅಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗಲಿಲ್ಲ. ಅದಾದ ನಂತರ ಅವರು ಹೊರಗಡೆ ಬಂದರು. ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬಂದು ಇಂದಿರಾ ಭವನದತ್ತ ಹೊರಡುವಾಗ ಕೇಳಿದ್ರು, ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಾಗ. ಸೊ ಅವ್ರು ಹೇಳಿದ್ದು ಬರೀ ಮೇಕೆದಾಟು ವಿಚಾರವಾಗಿ ಮಾತ್ರ ಮಾತಾಡಿದ್ರು. ಯಾವುದೇ ನಾಯಕತ್ವ ಬದಲಾವಣೆ ಅಥವಾ ಇವತ್ತಿನ ಅಜೆಂಡಾ, ಇವತ್ತಿನ ಏನು ಚರ್ಚೆ ಅದರ ಬಗ್ಗೆ ಮಾತಾಡಲಿಲ್ಲ. ಗುಡ್ ನ್ಯೂಸ್ ಸಿಗುತ್ತಾ ಅಂದರೂ ಕೂಡ ಮೌನವಾಗೇ ಹೋದ್ರು. ನಾಯಕತ್ವದ ಪ್ರಶ್ನೆಗೂ ಕೂಡ ಡಿ ಕೆ ನಕ್ಕಿದ್ರು. ಆಮೇಲೆ ಈಗ ಪ್ರತ್ಯೇಕವಾದಂಥ ಒಂದು ಕೊಠಡಿಯಲ್ಲಿ ಕೂತು ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ.